Yes. Please your good name. Danvi Dinai. Please loudly. Danvi Dinai. Yes. Your class. Third standard. Good. School name. Jnaneshwari Vidya Mandir English Medium School. Karwar. Yes. Yes. Is it clear? Yes. Yes. Have you got the idea of making square of such numbers that 1, 1, 1? Yes. Have you got the idea? Yes. Yes. Do you want to answer that I am giving question to you? Square of a big number. Okay? Yes, come on, come on. 1, 1, 1, 1, 1, 1, 1. There are 16 ones. Now make it a square. Okay, start. You should make a square. There are 16 Ones. ones. Yes. 1, 2, 3, 4, 5, 6, 7, 8, 9, 10, 11, 12, 13, 14, 15, 16. 15, 14, 13, 12, 11, 10, 9, 8, 7, 6, 5, 4, 3, 2, 1. Wow, super! Easy, right? Question to all of you. Is it clear? Yes. Say 1, 1, 1, 1. There are 23 ones. How many ones are there? 24. Okay. You have to go up to 23. Then again you have to come back from 22 to 1. Is it clear? Yes. Okay, okay, come on, come on. Start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 3 ones. Is it clear? Yes. There are 23 ones. Yes. Make it a square. Come on, start. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 22, 21. 14, 13, 12, 11, 10, 9, 8, 7, 6, 5, 4, 3, 2, 1. Wow, super! No, thank you, thank you. Yes, yes. Stop. Stop. Please your good name once again, loudly. Once again. Danvi Durgesh Naik. Yes. Class. Third standard. Good, good, good. Your school name, please. Jnaneshwari Vidya Mandir English Medium School. Karwar. Karwar. How do you feel about these techniques, Vedic maths? Easy. Easier. Easy. Okay, good, good. Thank you very much. Thank you. So nice, so intelligent person. Action. So nice action you have made that. Okay, thank you very much. Thank you. ಸ್ವಲ್ಪ ಜೋರಾಗಿ. ನಮಸ್ತೆ ಸರ್, ನನ್ನ ಹೆಸರು ಅಶ್ವಿನಿ ಅಂತ. ನಾನು ಜ್ಞಾನೇಶ್ವರಿ ವಿದ್ಯಾಮಂದಿರ ಶಾಲೆಯಲ್ಲಿ ಸಹಶಿಕ್ಷಕಿ, ಕನ್ನಡ ಸಹಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಈ ದಿನ ನಮ್ಮ ಶಾಲೆಯಲ್ಲಿ
ಅಂಕುಶ್ ದುರ್ಗೆ ಅವರು ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ರು. ಸೊ ಅದು ಯಾವುದಪ್ಪ ಅಂದರೆ ಮ್ಯಾಥ್ಸ್ ಬಗ್ಗೆ. ಮ್ಯಾಥ್ಸನ್ನು ಎಷ್ಟು ಈಸಿಯಾಗಿ ನಾವು ಕಲಿಬೋದು ಅಂತ. ಯಾಕಂದರೆ ಮ್ಯಾಥ್ಸ್ ಅಂದರೆ ಕಬ್ಬಿಣದ ಕಡಲೆ ಅಂತ ಎಲ್ಲರ ತಲೆಯಲ್ಲೂ ಕೂಡ ಇದೆ. ಈವನ್ ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಇನ್ ಮ್ಯಾಥ್ಸ್, ಯಾಕಂದ್ರೆ ನನಗೂ ಕೂಡ ಕಷ್ಟನೇ ಅದು. ಆದರೆ ಈ ರೀತಿ ಟೆಕ್ನಾಲಜಿಯಿಂದ ಹೇಳ್ಕೊಟ್ಟಾಗ ಮಕ್ಕಳ ತಲೆಯಲ್ಲಿ ಅದು ಬಹಳ ಬೇಗ ಹೋಗುತ್ತೆ. ಹೇಳಬೇಕು, ನನ್ನ ಮಗ ಮ್ಯಾಥ್ಸಲ್ಲಿ ತುಂಬ ಚುರುಕಿದ್ದಾರೆ, ಖುಷಿ ಆಗುತ್ತೆ. ಯಾಕಂದ್ರೆ ನನ್ನ ನಾವು ಕೇಳಲ್ಲ, ಅಮ್ಮ ಮ್ಯಾಥ್ಸ್ ಇದು ಹೇಗೆ ಅಂತ ಹೇಳಿ. ಸೊ ಅವರು ತುಂಬ ಬ್ರಿಲಿಯಂಟ್. ಅದೊಂದು ನನಗೆ ಹೆಮ್ಮೆ ವಿಷಯ, ಯಾಕಂದ್ರೆ ನಾನು ಹೇಳುವಂಥ ಅವಶ್ಯಕತೆ ನನಗಿಲ್ಲ. ಸೊ ಈ ರೀತಿ ಟ್ರಿಕ್ಸನ್ನು ಯೂಸ್ ಮಾಡಿ ಮಕ್ಕಳಿಗೆ ಮ್ಯಾಥ್ಸನ್ನು ಕಲಿಸ್ಕೊಡೋದ್ರಿಂದ ಮಕ್ಕಳು ಬಹಳ ಬೇಗ ಕಲಿತಾರೆ. ನಾವು ಉರು ಹೊಡೆಯೋದು ಅಂತೀವಿ, ಅಂದರೆ ಬರ್ತಿದ್ದನ್ನೇ ನೋಡಿ ಕಲಿಯೋದ್ಕಿಂತ ಈ ರೀತಿ ನಮ್ಮ ಮೈಂಡನ್ನು ಯೂಸ್ ಮಾಡಿ ಟ್ರಿಕ್ಸನ್ನು ಉಪಯೋಗಿಸಿ ನಾವು ಕಲಿಯೋದ್ರಿಂದ ಅದು ನಮಗೆ ಬಹಳ ಕಾಲದವರೆಗೆ ಉಳಿಯುತ್ತೆ. ಓಕೆನಾ? ಉಳಿಯುತ್ತೆ. ಸೊ ಹಾಗಾಗಿ ಇಂಥ ಸಣ್ಣ ಮಗು ಕೂಡ ನೋಡಿ ಸರ್ ಹೇಳಿದ ತಕ್ಷಣ ಎಷ್ಟು ಬೇಗ ತನ್ನ ತಲೆ ಒಳಗೆ ತಗೊಂಡು ಅವನ ರೀತಿ ಆಕ್ಷನ್ ಮಾಡಿ ಅವನ ಒಂದು ಅನುಭವವನ್ನು ಹೇಗೆ ಶೇರ್ ಮಾಡ್ಕೊಂಡಾಗ ಖುಷಿ ಆಗುತ್ತೆ, ಮೈ ತುಂಬ ಅನ್ನತ್ತೆ. ಒಬ್ಬ ಮಕ್ಕಳಲ್ಲೂ ಕೂಡ ಇಂಥ ಒಂದು ಟ್ಯಾಲೆಂಟ್ ಇದೆಯಲ್ಲ, ಯಾಕೆ ಈ ರೀತಿ ಬಳಸ್ಬಾರ್ದು ನಾವು ಕೂಡ ನಮ್ಮ ಒಂದು ಟೀಚಿಂಗ್ ವೇದಲ್ಲಿ ಅಂತ ಖುಷಿ ಆಗುತ್ತೆ. ಸೊ ಹಾಗಾಗಿ ವೇದಿಕ್ ಮ್ಯಾಥ್ಸ್ ಅನ್ನೋದು ಮಕ್ಕಳಿಗೆ ಬಹಳನೇ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವೇದಿಕೆಯನ್ನು ಒದಗಿಸ್ಕೊಟ್ಟಂಥ ಸರ್ಗೆ ನಾನು ನಮ್ಮೆಲ್ಲರ ನಮ್ಮ ಶಾಲೆಯ ವತಿಯಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೋಡಿ, ನಾನು ಕಾರವಾರ ಸಿಟಿಯ ಜ್ಞಾನೇಶ್ವರ್ ಇಂಗ್ಲಿಷ್ ಮೀಡಿಯಂ ಒಂದು ಪ್ರೈಮರಿ ಸ್ಕೂಲ್ದಲ್ಲಿ ಬಂದಿದ್ದೇನೆ. ಅಂಕುಶ್ ದುರ್ಗಿ ಎಂದು ಬೆಲ್ಗಾಂನಿಂದ. ಇದು ನನ್ನ ಕಾವ್ಯನಾಮ ಇದೆ. ನನ್ನ ಪೂರ್ತಿ ಹೆಸರಿದೆ ಕುಶ್ ಎಂ ದುರ್ಗಿ ಅಂತ ಹೇಳಿ. ಆದರೆ ನಾನು ಅಂಕುಶಿ ದುರ್ಗಿ ಹೆಸರಿನಿಂದ ಒಂದು ಯೂಟ್ಯೂಬ್ ಚಾನಲ್ ಮಾಡಿದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ. ನಾನು ಸಾವಿರಾರು ಶಾಲೆಗಳಲ್ಲಿ ನನ್ನ ಈ ವೇದಿಕ್ ಮ್ಯಾಥ್ಸ್ ಟೆಕ್ನಿಕ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಎಲ್ಲ ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಒಳ್ಳೆಯ ಆನ್ಸರ್ ಮಾಡಿದ್ದಾರೆ. ಆದರೆ ನಾನು ಈ ಒಂದು ಜ್ಞಾನೇಶ್ವರ ಶಾಲೆಯಲ್ಲಿ ಇನ್ನೊಂದು ಥರ ಎಕ್ಸ್ಟ್ರಾಆರ್ಡಿನರಿ ಒಬ್ಬ ಪ್ರತಿಭೆ, ಒಬ್ಬ ಸ್ಟೂಡೆಂಟ್ ನೋಡಿದೆ. ಜಸ್ಟ್ ನಾನು ಇನ್ನೊಬ್ಬ ಕ್ಲೋಸ್ ಮಾಡ್ಬೇಕಂತ ಹೇಳಿ ಪ್ರೋಗ್ರಾಮ್ ಕ್ಲೋಸ್ ಮಾಡ್ತಾ ಇದ್ದೆ. ಪ್ರೋಗ್ರಾಮ್ ಕ್ಲೋಸ್ ಮಾಡ್ತಾ ಇನ್ನೊಂದು ಎಕ್ಸಾಂಪಲ್ ಕೊಡೋಣ ಅಂತ ಏನೋ ಒಂದು ವಿಚಾರ ಬಂತು. ಆ ಒಂದು ಲೆಕ್ಕದಿಂದ ನಾನು ಇಲ್ಲಿ ಎನಿ ನಂಬರ್ ಡಿವೈಡೆಡ್ ಬೈ 5 ವೇದಿಕ್ ಟೆಕ್ನಿಕ್ ಅನ್ನ ಕೊಟ್ಟೆ. ಒಂದು ಚಿಕ್ಕ ಲೆಕ್ಕವನ್ನ ಕೊಟ್ಟಿದ್ದೆ. ಬಹಳಷ್ಟು ಸ್ಟೂಡೆಂಟ್ಸ್ ಎಲ್ಲರೂ ಆನ್ಸರ್ ಮಾಡ್ತಾ ಇದ್ರು. ಬಟ್ ಈ ಒಬ್ಬ 1ನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆನ್ಸರ್ ಎಕ್ಸ್ಟ್ರಾಆರ್ಡಿನರಿ ಇತ್ತು. ಅವಳಿಗೆ ಇಲ್ಲೊಂದು ದೊಡ್ಡ ಕ್ವಶನ್ ಕೊಡ್ತಾ ಇದ್ದೇನೆ. that this number should be divided by 5. Is it clear? ಬಹಳ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದಾಳೆ. ನೋಡೋಣ ಅವಳಿಗೆ ಆನ್ಸರ್ ಇಲ್ಲಿ ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡೋಣ. ಅಮ್ಮ ನಿನ್ನ ಹೆಸರು ಹೇಳು ಜೋರಾಗಿ. ಸೈಲೆಂಟ್ ಪ್ಲೀಸ್. ಎಸ್, ಕಮ್ ಆನ್ ಸ್ಟಾರ್ಟ್. ನಿನ್ನ ಆನ್ಸರ್ ಹೇಳು ಜೋರಾಗಿ. What your name? ಎಸ್ ಪ್ಲೀಸ್, ಯುವರ್ ನೇಮ್. Name. ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳು. ಲೌಡ್ಲಿ. What your name? State is correct. ಆರಾಧ್ಯ. ಹೌದಲ್ಲ? ಓಕೆ, ಗುಡ್. Please your class. First standard. School name? Wow, good. Yes. Have you got the idea of dividing? Yes. Have you got the idea? Yes. Do you want to solve this? Yes, come on. Okay, you have to tell the answers. I am writing here. Is it clear? Yes. Okay. 6. Wow. 8. Wow. 2. 4. 8. 6. And the point should be taken here. Is it clear? Yes, because here one digit, that 5 is a single digit. By leaving single digit, we have to take point here, that decimal point. Is it clear? Wow, super.
extraordinary answer of first standard student. Yes, very good, very good, very good. Is it easier? This is the power of Vedic maths. ಯಾರೆಲ್ಲ ಆನ್ಸರ್ ಮಾಡ್ಬೋದು. ನನ್ನ ಯೂಟ್ಯೂಬ್ ದಲ್ಲಿ ಒಂದು ಅಮೋಘ ಅಂತ ಒಂದು ವಿಡಿಯೋ ಇದೆ ನಮ್ಮಮ್ಮಂದು, ನೋಡ್ಕೊಳ್ಳಿ. ಯಾವ ತರ ಬೇರೆ ಬೇರೆ ಬೆಕ್ಕ ನಮ್ಮ ಅಣ್ಣನ ಮಗಳ ಮಗ, ನಾನು ಅವನಿಗೆ ಏನೋ ಚಹಾ ಕುಡಿ ಮುಂದೆ ಸ್ವಲ್ಪ ಏನೋ ತಿನ್ನು ಮುಂದೆ ಅವನಿಗೆ ಐಡಿಯಾಸ್ ಕೊಟ್ಟಿರ್ತೇನೆ, ಆನ್ಸರ್ ಮಾಡ್ತಾನೆ. ಆ ವಿಡಿಯೋ ಒಂಚೂರು ನೋಡ್ಕೊಳ್ಳಿ. ಇನ್ನು ಬೇರೆ ಬೇರೆ ಒಳ್ಳೆ ಒಳ್ಳೆ ಬಿಗ್ ಬೇಸ್ ಕ್ವಶನ್ಸ್ ಆನ್ಸರ್ ಮಾಡಿದ್ದಾನೆ. ಓಕೆ, ಅಡ್ಡಿ ಇಲ್ಲ. ನಿಮ್ಮ ಆರಾಧ್ಯ ಈಸ್ ರಿಯಲಿ ಆರಾಧ್ಯ extraordinary ಆರಾಧ್ಯ ಆಫ್ ಜ್ಞಾನೇಶ್ವರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಾರವಾರ. ಓಕೆ, ಗ್ರೇಟ್ ಸ್ಟೂಡೆಂಟ್. Okay, thank you. Is it easier? Good. Thank you. So, silent is your good name? My name is Manisha Salaram Vaishnav. Yes, please. Your class is class. My standard is 6th standard. Good. How do you feel about this session? These ideas? It's very easy and thank you to tell us. I am feeling very happy because my favorite subject is also math. Wow. And these are very tricks. These are very easy tricks. Yes. Really easy? Yes, sir. Wow. Okay. She is saying that my favorite subject is math. Okay, good idea. Now I think all will say our favorite subject is math. Okay. Thank you very much. Thank you.